ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಆತ್ಮ ಎಷ್ಟನೆಯ ಡೈಮೆನ್ಷನ್ವರೆಗೂ ಹೋಗಬಲ್ಲದು ಎನ್ನುವುದಕ್ಕೆ ಬಾಪೂಜಿಯವರ ಉತ್ತರ ಈ ರೀತಿ ಇದೆ. ಬಾಪೂಜಿಯವರು ಹೇಳ್ತಿದ್ದಾರೆ, ಭಾಳಷ್ಟು ತ್ಯಾಗ ತಪಸ್ಸು ಮಾಡಿದಂತಹ ಆತ್ಮ ಇಲ್ಲಿದ್ದಾಗ ಪುರುಷಾರ್ಥವನ್ನು ಮಾಡಿ ಪ್ರಾಣ ಬಿಟ್ಟ ನಂತರ ಅದರ ಆತ್ಮವು 3 ತತ್ವಗಳಲ್ಲಿ ಹೋಗುತ್ತದೆ. 3 ತತ್ವಗಳಲ್ಲಿ ಅಂದರೆ ಇಲ್ಲಿ ಬದುಕಿದ್ದಾಗ ಸಾಕಾರಿ ಎನ್ನುತ್ತೇವೆ, ಹಾಗೂ ಮೇಲೆ ಹೋದಾಗ ಪ್ರಾಣ ತ್ಯಜಿಸಿದಾಗ ಆತ್ಮ 3 ತತ್ವಗಳಲ್ಲಿ ಅಂದರೆ ಆಕಾರಿಗೆ ಬರುತ್ತದೆ. ನಂತರ ಆತ್ಮ ಆಕಾರಿಯಿಂದ ನಿರಾಕಾರಿಯಾಗಿ ಒಂದು ಕ್ಷಣದಲ್ಲಿ ಬ್ರಹ್ಮಪುರಿಯನ್ನು ತಲುಪುತ್ತದೆ. ಅದು ಬ್ರಹ್ಮಪುರಿಯನ್ನು ತಲುಪುವ ಆ ಸ್ಪೀಡ್ ಅದೆಷ್ಟು ಎಂದು ಕಲ್ಪನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಟೈಮ್, ಸ್ಪೇಸ್ ಆ್ಯಂಡ್ ಸ್ಪೀಡ್ ಇದೆಲ್ಲ ಬದಲಾಗುತ್ತಾ ಹೋಗುತ್ತದೆ. ಆತ್ಮ ಮೇಲಿನ ಹೈ ಡೈಮೆನ್ಷನ್ಗೆ ಹೋಗುವಾಗ ಲೋಕಗಳು ಬದಲಾಗುತ್ತಾ ಹೋಗುತ್ತವೆ. ಅಂದರೆ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಆತ್ಮ ಹೋಗುತ್ತಿರುತ್ತದೆ. ಉದಾಹರಣೆಗೆ ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಬ್ರಹ್ಮಪುರಿ, ವಿಷ್ಣುಪುರಿ ಹೀಗೆ ಹೋಗುವಾಗ ಆ ಆತ್ಮನ ಸ್ಪೀಡ್ ಅತಿ ವೇಗವಾಗಿರುತ್ತದೆ. ಅಂದರೆ ಆತ್ಮನಲ್ಲಿ ಎಷ್ಟು ಶಕ್ತಿ ಇರುತ್ತದೆಯೋ, ಎಷ್ಟು ಪವರ್ ಇರುತ್ತದೆಯೋ ಅದಕ್ಕೆ ಅನುಗುಣವಾಗಿ ಸ್ಪೀಡ್ ಅನ್ನುವುದು ಆ ಆತ್ಮಕ್ಕೆ ಬರುತ್ತದೆ. ಆತ್ಮವು ನಿರಾಕಾರಿಯಾಗಿ ಮೇಲಿನ ಲೋಕಕ್ಕೆ ಪಯಣ ಮಾಡುತ್ತಿದ್ದರೆ ಅದರ ಆತ್ಮ ನಿರಾಕಾರಿಯಾಗಿದ್ದು ಅಂದರೆ ಪರಮ ತತ್ವದಲ್ಲಿ ಅದರ ರಚನೆಯಾಗಿದ್ದು ಪರಮ ಆಕಾಶವಿದೆ, ಪರಮ ಪ್ರಕಾಶವೂ ಇದೆ ಅಂದಾಗ 1 ಸೆಕೆಂಡ್ನ ಬಿಲಿಯನ್ ಭಾಗದಲ್ಲಿ ಅಂತಂದರೆ ಅತಿ ಅಲ್ಪ 1 ಸೆಕೆಂಡ್ ಅಂತ ಕೂಡ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ, ಅದಕ್ಕಿಂತಲೂ ಕಡಿಮೆ ಸಮಯದಲ್ಲಿ ಆತ್ಮವು ಬ್ರಹ್ಮಪುರಿಯನ್ನು ತಲುಪುತ್ತದೆ. ಆತ್ಮವು ಪರಮ ಪ್ರಕಾಶದ ಆತ್ಮವಾಗಿದ್ದರೆ ಮಾತ್ರ ಇದು ಅನ್ವಯಿಸುತ್ತದೆ. 1 ಸೆಕೆಂಡಿನಲ್ಲಿ ಅದು ಗ್ಯಾಲಕ್ಸಿಯ ಸೆಂಟರ್ ಪಾಯಿಂಟ್ನಲ್ಲಿ ಹೋಗಿ ಸೇರಬಲ್ಲದು. ಆತ್ಮವು ಪರಮ ಆಕಾಶದಿಂದ ರಚನೆಯಾದಂತಹ ಆತ್ಮವಾಗಿದ್ದರೆ 1 ಸೆಕೆಂಡಿನಲ್ಲಿ ಗ್ಯಾಲಕ್ಸಿ ಹಾಗೂ ಯೂನಿವರ್ಸನ್ನು ಸಹ ಅದಕ್ಕೂ ಮೇಲೂ ಸಹ ಅದು ಹೋಗಬಲ್ಲದು. ಆತ್ಮವು ಕರ್ಮಾತೀತ ಸ್ಥಿತಿಗೆ ಬಂದಾಗ ಮನುಷ್ಯ ಈ ಭೂಮಿಯ ಮೇಲೆ ಇರಲಾರ. ಇದು ಥಿಯರಿ ಆಫ್ ಕರ್ಮ ಆಗಿದೆ. ಕರ್ಮಗಳೆಲ್ಲವೂ ಅಳಿಸಿ ಹೋದಾಗ ಒಂದು ಕ್ಷಣವೂ ಸಹ ಆತ್ಮ ಈ ಭೂಮಿಯ ಮೇಲೆ ನಿಲ್ಲುವುದಿಲ್ಲ. ಮತ್ತು ಅಂತಹ ಆತ್ಮ ಬೇಹದ್ನ ಜ್ಞಾನವನ್ನು ತಿಳಿದು ಆಲ್ಮೈಟಿಯಿಂದ ಪವರನ್ನು ತೆಗೆದುಕೊಂಡಂತಹ ಆತ್ಮವಾಗಿದ್ದರೆ ಆ ಆತ್ಮನ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗಿರುವಂತಹ ಪಾಪ ಪುಣ್ಯಗಳೆಲ್ಲವೂ ಪರಮ ಪವರಿಂದ ಆಲ್ಮೈಟಿಯಿಂದ ಪಡೆದಂತಹ ಪವರಿಂದ ಎಲ್ಲವೂ ಅಳಿಸಿ ಹೋಗುತ್ತದೆ. ಅಂದರೆ ಕಾರಣ ಶರೀರದಲ್ಲಿ ಪರಮ ಲೈಟ್ ಬಂದಾಗ ಪಾಪ ಪುಣ್ಯ ಎಲ್ಲವೂ ಅಳಿಸಿ ಹೋಗುತ್ತದೆ. ಸಂಪೂರ್ಣ ರೆಕಾರ್ಡಿಂಗ್ ಡಿಲೀಟ್ ಆಗುತ್ತದೆ ಹಾಗೂ ಆತ್ಮನಲ್ಲಿ ಪವರ್ ತುಂಬಿಕೊಳ್ಳುತ್ತದೆ. ಆತ್ಮನಲ್ಲಿ ಪರಮ ಪ್ರಕಾಶವು ಇಳಿದು ಆತ್ಮನಲ್ಲಿ ಎಷ್ಟು ಶಕ್ತಿ ತುಂಬಿಕೊಳ್ಳುತ್ತದೆ ಎಂದರೆ ಆ ಆತ್ಮನ ಪರಮ ಮಹಾಕಾರಣ ಶರೀರವು ಚಾರ್ಜ್ ಆಗಿಬಿಡುತ್ತದೆ. ಸಂಪೂರ್ಣ ಅದರ ಶರೀರ ಪರಮತತ್ವದ ಶರೀರವಾಗುತ್ತದೆ, ಲೈಟ್ನ ಬಾಡಿ ಆಗುತ್ತದೆ. ಆಲ್ಮೈಟಿಯಿಂದ ಪವರನ್ನು ಪಡೆದಂತಹ ಯಾವ ಆತ್ಮ ಬೇಕಾದರೂ ಬೇರೆ ಡೈಮೆನ್ಷನ್ಗಳಿಗೆ ಹೋಗಬಹುದಾಗಿದೆ. ಇದಕ್ಕಾಗಿ ಆತ್ಮರು ಕರ್ಮಯೋಗಿ ಜೀವನವನ್ನು ಬಾಳಬೇಕು ಹಾಗೂ ಪರಮ ಜ್ಞಾನವನ್ನು ಪಡೆದಿರಬೇಕು. ನಮ್ಮ ವೇದಶಾಸ್ತ್ರಗಳಲ್ಲಿ ಕೇವಲ ನಮ್ಮ ಬ್ರಹ್ಮಾಂಡದ ಬಗ್ಗೆ ಹೇಳಲಾಗಿದೆ. ಬ್ರಹ್ಮ, ವಿಷ್ಣು, ಶಂಕರ ಇಷ್ಟೇ ಜ್ಞಾನ ನಮ್ಮ ವೇದಗಳಲ್ಲಿ ಸಿಗುತ್ತದೆ. ಆದರೆ ಮಹಾಜ್ಞಾನಿಯಾದವನು ಅಂದರೆ ಹೈಯರ್ ಡೈಮೆನ್ಷನ್ನಿಂದ ಬಂದಂತಹ ಆತ್ಮವು ಗ್ಯಾಲಕ್ಸಿಯ ಯೂನಿವರ್ಸ್ನ ಜ್ಞಾನವನ್ನು ಪಡೆದುಕೊಳ್ಳುತ್ತದೆ. ಇಂತಹ ಆತ್ಮ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳುತ್ತದೆ, ಪರಮ ಸತ್ಯವನ್ನು ಅರಿತುಕೊಳ್ಳುತ್ತದೆ ಹಾಗೂ ತನ್ನ ತ್ಯಾಗ ತಪಸ್ಸಿನಿಂದ ಆಲ್ಮೈಟಿಯನ್ನು ಧ್ಯಾನಿಸಿ ಪವರನ್ನು ಪಡೆದುಕೊಳ್ಳುತ್ತದೆ. ಇಂತಹ ಆತ್ಮ ಕರ್ಮಸ್ಥಿತಿಗೆ ಬರುತ್ತದೆ. ಅಂದರೆ ಆಲ್ಮೈಟಿಯಿಂದ ಪವರನ್ನು ಪಡೆದು ಕರ್ಮಾತೀತ ಸ್ಥಿತಿಗೆ ಬರುತ್ತದೆ ಹಾಗೂ ತಾನು ಎಲ್ಲಿಗೆ ಬೇಕು ಅಲ್ಲಿಗೆ ಅದು ಹೋಗಬಲ್ಲದು. ಯಾವ ಡೈಮೆನ್ಷನ್ಗೂ ಕೂಡ ಅದು ಹೋಗಿ ಸೇರುತ್ತದೆ. ಒಂದು ವೇಳೆ ಆತ್ಮವು ಹೈಯರ್ ಡೈಮೆನ್ಷನ್ನಿಂದ ಬಂದ ಆತ್ಮವಾಗಿದ್ದರೆ 10ನೆಯ ಡೈಮೆನ್ಷನ್ ಅಂದರೆ ನಮ್ಮ ಬ್ರಹ್ಮಾಂಡದ ಪರಂಧಾಮ ಅಲ್ಲಿ ನಿರಾಕಾರ ಶಿವನಿರುತ್ತಾನೆ.
9ನೆಯ ಡೈಮೆನ್ಷನ್ ವಿಷ್ಣುಪುರಿಯಾಗಿದೆ, 8ನೆಯ ಡೈಮೆನ್ಷನ್ ಬ್ರಹ್ಮಪುರಿಯಾಗಿರುತ್ತದೆ. ಹೀಗೆ ಮೇಲೆ ಅನೇಕ ಲೋಕಗಳಿವೆ, ಅನೇಕ ಡೈಮೆನ್ಷನ್ಗಳಿವೆ. ಒಂದು ವೇಳೆ ಆತ್ಮವು ಈ ಬ್ರಹ್ಮಾಂಡವಲ್ಲ, ಮಲ್ಟಿವರ್ಸ್ನಿಂದ ಬಂದಂಥ ಆತ್ಮವಾಗಿದ್ದರೆ ಆ ಆತ್ಮವು 1 ಸೆಕೆಂಡಿನಲ್ಲಿ ನಮ್ಮ ಬ್ರಹ್ಮಾಂಡವನ್ನು ಕ್ರಾಸ್ ಮಾಡಿ, ಗ್ಯಾಲಕ್ಸಿಯನ್ನು ಕ್ರಾಸ್ ಮಾಡಿ, ಯೂನಿವರ್ಸನ್ನು ಕ್ರಾಸ್ ಮಾಡಿ, ಗ್ರೇಟ್ ಯೂನಿವರ್ಸ್ಗಳನ್ನು ದಾಟಿ ಮಲ್ಟಿವರ್ಸ್ಗೆ ಹೋಗಿ ಸೇರುತ್ತದೆ. ಅಂದರೆ ನಮ್ಮ 100 ಕಲಾದ ಮಲ್ಟಿವರ್ಸ್ನ ಮಹಾಪರಂಧಾಮಕ್ಕೆ ಹೋಗಿ ಸೇರುತ್ತದೆ. ಇಷ್ಟು ಮೇಲಿನ ಡೈಮೆನ್ಷನ್ಗೆ ಹೋಗಲು ಅದು 1 ಸೆಕೆಂಡ್ಗಿಂತಲೂ ಬಹಳ ಕಡಿಮೆ ಸಮಯವನ್ನು ತೆಗೆದುಕೊಂಡಿರುತ್ತದೆ. ಅಂದರೆ ಆತ್ಮನ ಸ್ಪೀಡ್ ಎಷ್ಟು ಎನ್ನುವುದನ್ನು ಕಲ್ಪಿಸಿ ನೋಡಿ. ಏಕೆಂದರೆ ಪರಮ ಲೈಟ್ನ ಸ್ಪೀಡ್ನ ಮುಂದೆ ನಮ್ಮ ಈ ಸೂರ್ಯನ ಬೆಳಕು ಅಂದರೆ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಏನೇನೂ ಅಲ್ಲ. ಏಕೆಂದರೆ ಆ ಆತ್ಮ ನಿರಾಕಾರಿ ಆಗಿರುವುದರಿಂದ, ಪರಮ ಪ್ರಕಾಶದ ಆತ್ಮವಾಗಿರುವುದರಿಂದ ಅದರ ಸ್ಪೀಡ್ 1 ಸೆಕೆಂಡಿಗೆ ಟ್ರಿಲಿಯನ್ ಗಟ್ಟಲೆ, ಕಿಲೋಮೀಟರ್ ಗಟ್ಟಲೆ ಸ್ಪೀಡನ್ನು ಆ ಆತ್ಮ ಹೊಂದಿರುತ್ತದೆ. ಹೀಗಾಗಿ ಸೆಕೆಂಡನ ಅಲ್ಪ ಭಾಗದಲ್ಲಿಯೇ ಅದು ಮಲ್ಟಿವರ್ಸ್ನ ಪರಂಧಾಮವನ್ನು ಹೋಗಿ ಸೇರುತ್ತದೆ. ಆತ್ಮದ ನಿರಾಕಾರಿ ಸ್ಟೇಜ್ ಅಂತಂದರೆ ಇದನ್ನು ಆತ್ಮದ ಬೀಜರೂಪ ಮೂಲ ಸ್ಥಿತಿ ಎಂದು ಹೇಳುತ್ತೇವೆ. ಅಂದರೆ ಆತ್ಮವು ತನ್ನ ಮೂಲ ಬೀಜರೂಪ ಸ್ಥಿತಿಯನ್ನು ಅದು ಧಾರಣೆ ಮಾಡಿದಾಗ ಅದು ಎಲ್ಲಿಂದ ಬಂದಿದೆಯೋ, ಯಾವ ಡೈಮೆನ್ಷನ್ನಿಂದ ಬಂದಿದೆಯೋ ಅಲ್ಲಿ ತನ್ನ ಕ್ರಿಯೇಟರ್ನಲ್ಲಿ ಹೋಗಿ ಸೇರುತ್ತದೆ. ಆತ್ಮನ ಕರ್ಮ ಬಂಧನಗಳೆಲ್ಲವೂ ಅಳಿಸಿ ಹೋದಾಗ ಆಟೋಮೆಟಿಕ್ಕಾಗಿ ಆತ್ಮನ ಸ್ಪೀಡ್ ಹೆಚ್ಚುತ್ತದೆ. ಕರ್ಮಗಳಿಂದ ಮುಕ್ತರಾಗುವುದು, ಕರ್ಮಗಳನ್ನು ಅಳಿಸಿ ಹಾಕುವುದು ಇಲ್ಲಿ ಅತ್ಯವಶ್ಯಕವಾಗಿದೆ. ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो